morning, church. ಶುಭೋದಯ ಸಭೆಯೇ. Praise the Lord. ದೇವರಿಗೆ ಸ್ತೋತ್ರ. Hope we all are doing good. ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ನಂಬುತ್ತೇನೆ. Let's turn our Bibles to Psalms 96. ಕೀರ್ತನೆ 96ಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. Verse 4 onwards. 4ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. For great is the Lord and greatly to be praised. He is to be feared above all gods. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. For all the gods of the people are idols, but the Lord made heavens. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೋ ಗಗನ ಮಂಡಲವನ್ನು ನಿರ್ಮಿಸಿದವನು. Splendor and majesty are before him, strength and beauty are in his sanctuary. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. Ascribe to the Lord, O families of the people, ascribe to the Lord glory and strength. ಭೂ ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. Ascribe to the Lord the glory of his name. Bring an offering and come into his courts. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. Worship the Lord in his holy attire, tremble before him all the earth. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. For great is the Lord and greatly to be praised. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. Now we serve a living God who is greatly to be praised. ನಾವು ಆರಾಧಿಸುವ ಜೀವ ಸ್ವರೂಪನಾದ ದೇವರು ಬಹಳವಾಗಿ ಸ್ತುತ್ಯನಾಗಿದ್ದಾನೆ. He deserves all our worship and all our adoration. ನಮಗ ಮಾನ ಮಹಿಮೆಗಳಿಗೆ, ಘನತೆ ಸ್ತುತಿಗಳಿಗೆ ಆತನು ಯೋಗ್ಯನು. He is the way, the truth and the life. ಆತನೇ ಸತ್ಯವು, ಮಾರ್ಗವು, ಜೀವವೂ ಆಗಿದ್ದಾನೆ. He is the light. ಆತನು ಬೆಳಕಾಗಿದ್ದಾನೆ. He is the Alpha and the Omega. ಆದಿಯು ಅಂತ್ಯವೂ ಆತನೇ He is the ಆಗಿದ್ದಾನೆ. defender and the protector. ಆತನೇ ನಮ್ಮನ್ನು ಸಂರಕ್ಷಿಸುವಾತನು, He is ಕಾಪಾಡುವಾತನು, the comforter. ನಮ್ಮನ್ನು He is ಸಂತೈಸುವಾತನು, like a father, he is like a mother, ತಂದೆಯಂತೆ ತಾಯಿಯಂತೆ ನಮ್ಮನ್ನು like a ಪೋಷಿಸುವಾತನು, friend. ಸ್ನೇಹಿತನು And closer than a friend. ಮತ್ತು ಎಲ್ಲಾ ಸ್ನೇಹಿತರಿಗಿಂತಲೂ ಅತಿ ನಿಕಟವಾಗಿ ನಮ್ಮ ಸಂಗಡ ಇರುವಾತನು. In our happiness, in our sad times, when we have everything, when we don't have everything, he is still with us. ನಮ್ಮ ಸಂತೋಷದಲ್ಲೂ ನಮ್ಮ ದುಃಖದ ಸಮಯದಲ್ಲೂ, ನಮಗೆ ಎಲ್ಲ ಇರುವಾಗಲೂ ಏನು ಇಲ್ಲದಿರುವಾಗಲೂ ಆತನು ನಮ್ಮ ಸಂಗಡವಿದ್ದಾನೆ. For great is our God and greatly to be ನಮ್ಮ praised. ದೇವರು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. Let's worship the Lord. ಈ ದೇವರನ್ನು ನಾವು ಆರಾಧಿಸೋಣ. Let's sing ಆರಾಧನೆಗೆ ಯೋಗ್ಯನು ನೀನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ಯೋಗ್ಯನು ಆತನೆಂಬುದಾಗಿ ನಾವು ಹಾಡಿ ಆತನನ್ನು ಆರಾಧಿಸೋಣ.
ಸತ್ಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ಜೀವವು ನೀನೇ, ಜೀವವು ನೀನೇ, ಜ್ಯೋತಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ಜೀವವು ನೀನೇ, ಜ್ಯೋತಿಯು ನೀನೇ, ಜೀವವು ನೀನೇ, ಜ್ಯೋತಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನೇಸುವೆ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, 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 ಆಮೆನ್. ಕಷ್ಟದಲ್ಲೂ ನೀನೇ, ಕಷ್ಟದಲ್ಲೂ ನೀನೇ, ಕಣ್ಣೀರಲ್ಲೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಸುಖದಲ್ಲೂ ನೀನೇ, ಸಂತೋಷದಲ್ಲೂ ನೀನೇ, ಸುಖದಲ್ಲೂ ನೀನೇ, ಸಂತೋಷದಲ್ಲೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲೂ ನೀನೇ, ಕಣ್ಣೀರಲ್ಲೂ ನೀನೇ, ಕಷ್ಟದಲ್ಲೂ ನೀನೇ, ಕಣ್ಣೀರಲ್ಲೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಸುಖದಲ್ಲೂ ನೀನೇ, ಸಂತೋಷದಲ್ಲೂ ನೀನೇ ಕರ್ತನೇ, ಸುಖದಲ್ಲೂ ನೀನೇ, ಸಂತೋಷದಲ್ಲೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ, ನಿನ್ನನ್ನೇ
ಮರಣವ ಗೆದ್ದು ಮರಣವ ಜಯಿಸಿದವನಿಗೆ ಆರಾಧನೆ, ಮೋಕ್ಷವನ್ನು ನೀಡಿದವನಿಗೆ ಆರಾಧನೆ. ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಯೇಸುವೇ ರಕ್ಷಕ, 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 ಯೇಸುವೇ ರಕ್ಷಕ. The blind Bartimaeus called out to Jesus, Jesus, son of David, save me. ಕುರುಡನಾದ ಬರ್ತಿಮಾಯನು ಯೇಸು ಕ್ರಿಸ್ತನನ್ನು ಕೂಗಿ ಕರೆಯುತ್ತಾನೆ, ದಾವಿದನ ಕುಮಾರನಾದ ಯೇಸುವೆ, ನನ್ನನ್ನು ಕರುಣಿಸು ಎಂದು. Martha and Mary cried out to Jesus, if you were here, my brother wouldn't have died. ಮಾರ್ತಳು ಮರಿಯಳು ಹೇಳುತ್ತಾರೆ, ಸ್ವಾಮಿ ನೀನು ಇಲ್ಲಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. If Jesus was not there when Peter was walking, he would have sank. He cried out to Jesus, Jesus, save me. ಪೇತ್ರನು ನೀರಿನಲ್ಲಿ ಮುಳುಗುವಾಗ ಕೂಗುತ್ತಾನೆ, ಯೇಸುವೆ ನನ್ನನ್ನು ರಕ್ಷಿಸು ಎಂಬುದಾಗಿ. The woman who had issue of blood went everywhere, spent her money, and finally she came and touched the hem of the garment of Jesus. ರಕ್ತಕುಸ್ಮ ಉಳ್ಳಂಥ ಸ್ತ್ರೀ, ಆ ರೋಗವಿದ್ದಂಥ ಸ್ತ್ರೀ ಎಲ್ಲ ಕಡೆಯೂ ಹೋಗಿ ಎಲ್ಲವನ್ನು ವೆಚ್ಚ ಮಾಡಿಕೊಂಡು ಕಳೆದುಕೊಂಡು ಕೊನೆಯದಾಗಿ ಯೇಸುವಿನ ಬಳಿಗೆ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತಾಳೆ. If Jesus was not there in that situation, what would have happened? ಒಂದು ವೇಳೆ ಯೇಸು ಆ ಸನ್ನಿವೇಶದಲ್ಲಿ ಇಲ್ಲದೇ ಇದ್ದರೆ ಏನಾಗುತ್ತಾ ಇತ್ತು? But thank God for Jesus was there in the situation, because he only could save them, he only could help them. ಆದರೆ ಆ ಸನ್ನಿವೇಶದಲ್ಲಿ ಇದ್ದಂಥ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ, ಆತನೇ ಅವರಿಗೆ ಸಹಾಯ ಮಾಡಿದನು, ಆತನೇ ಗುಣಪಡಿಸಿದನು. He was there for them. ಆತನ ಅವರಿಗೋಸ್ಕರ ಅಲ್ಲಿದ್ದನು. He was there to rescue them, to save them. ಅವರನ್ನು ಕಾಪಾಡಲು ಸಂರಕ್ಷಿಸಲು ಆತನ ಅಲ್ಲಿದ್ದನು. As long as Jesus was in the boat didn't fall. ಯೇಸು ಕ್ರಿಸ್ತನು ಆ ದೋಣಿಯಲ್ಲಿದ್ದ ಸಮಯದವರೆಗೂ ದೋಣಿಯು ಮುಳುಗಲಿಲ್ಲ. As long as Jesus was in the wedding, the wine didn't run out. ಆ ಮದುವೆಯಲ್ಲಿ ಯೇಸು ಕ್ರಿಸ್ತನು ಇರುವವರೆಗೂ ಅಲ್ಲಿ ದ್ರಾಕ್ಷಾರಸವು ಸಾಕಾಗದೆ ಹೋದರೂ ಕೂಡ ಮತ್ತೆ ಬಂದಿತ್ತು. This situation, ಈ ಸನ್ನಿವೇಶಗಳು, Jesus is there for us. ಯೇಸು ನಮಗೋಸ್ಕರ ಇದ್ದಾನೆ. He's there for us. ನಮಗೋಸ್ಕರ ಇದ್ದಾನೆ. The only thing that we need to do is cry out to him and stretch out our hands to him and say, God, save us. ನಾವು ಮಾಡಬೇಕಾಗಿರುವುದೆಲ್ಲ ಆತನ ಮೇಲೆ ದೃಷ್ಟಿ ಇಟ್ಟು ಆತನ ಕಡೆಗೆ ಮೊರೆ ಇಟ್ಟು ನಮ್ಮ ಕೈಗಳನ್ನು ಚಾಚಿ ಕರ್ತನೇ ನಮ್ಮನ್ನು ಕಾಪಾಡು ಎಂಬುದಾಗಿ ಕರೆಯುವಂಥದ್ದು. We need to stretch out our hands, Lord. Whatever situation we are in, whatever desperate needs we have, we need to cry out to him, Lord Jesus,
save us. ನಾವಿರುವ ಸನ್ನಿವೇಶಗಳು ಏನೇ ಇದ್ದರೂ, ನಾವು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಈ ಸಮಯಗಳಲ್ಲಿ ನಮ್ಮ ಕೈಗಳನ್ನು ಎತ್ತಿ ನಾವು ಕರ್ತನ ಕಡೆಗೆ ಎತ್ತಿ ನಾವು ಕೇಳೋಣ, ಕರ್ತನೇ ನಮ್ಮನ್ನು ಕಾಪಾಡು ಎಂಬುದಾಗಿ ಮೊರೆ ಇಡುವ. ರಕ್ಷಕ ಯೇಸುವೇ, 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 ರಕ್ಷಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನಾ, 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 ಹಲ್ಲೆಲೂಯಾ, because you raised from the dead, Lord, ಕರ್ತನೆ ಜೀವಂತನಾಗಿ ಎದ್ದಿರುವುದರಿಂದಲೇ we have a hope. ನಮಗೆ ನಿರೀಕ್ಷೆ ಉಂಟು. Because you live, we have a hope. ನೀನು ಜೀವಿಸುವುದರಿಂದಲೇ ನಮಗೆ ನಿರೀಕ್ಷೆಯು. Because you live, I have a future. ನೀನು ಜೀವಿಸುವುದರಿಂದಲೇ ನಮಗೆ ಭವಿಷ್ಯವು. Because you live, I have eternal life. ನೀನು ಜೀವಿಸುವುದರಿಂದಲೇ ನನಗೆ ನಿತ್ಯ ಜೀವವು. Thank you, Jesus. ಸ್ತೋತ್ರ ಯೇಸುವೇ. Thank you for delivering us. Thank you for healing us. Thank you for rescuing us, Lord. ನಮ್ಮನ್ನು ಬಿಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ದೇವರೇ. ನಮ್ಮನ್ನು Thank you for ಗುಣಪಡಿಸಿದ್ದಕ್ಕಾಗಿ everything, ನಿನಗೆ Lord. ಸ್ತೋತ್ರಗಳು. ಕಾಪಾಡಿದ್ದಕ್ಕಾಗಿ ನಿನಗೆ ವಂದನೆಗಳು ದೇವರೇ. All glory and honor belongs to you, Lord. ಎಲ್ಲ ಮಹಿಮೆ ಘನತೆ For ನಿನಗೆ you ದೇವರೇ. deserve all the glory and honor. ನೀನೇ ಎಲ್ಲ ಮಹಿಮೆ ಘನತೆಗೆ ಯೋಗ್ಯನು. And all God's people said, ದೇವ ಜನರೆಲ್ಲರೂ ನಾವು ಒಪ್ಪಿಕೊಂಡು ಹೇಳುವ Amen. ಆಮೆನ್. Amen. ಆಮೆನ್. Thank you, Jesus. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಚೆನ್ನಾಗಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ. ಈ ದಿವಸಗಳಲ್ಲಿ ಲಾಕ್ಡೌನ್ ಸ್ವಲ್ಪ ತೆರವು ಮಾಡಿದ್ದಾರೆ, ಆದರೆ ಈ ಸಮಯದಲ್ಲಿಯೂ ನೀವು ಪ್ರಾರ್ಥನೆಯಲ್ಲಿಯೂ ನಿರಂತರವಾಗಿರಬೇಕೆಂಬುದಾಗಿ ನಮ್ಮ ಬಯಕೆಯಾಗಿದೆ. ಎಲ್ಲ ದೇವ ಸೇವಕರು, ದೇವ ಜನರು, ದೇವ ಭಕ್ತರು, ದೇವರ ಸಭೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ. ಈ ಸಮಯದಲ್ಲಿಯೂ ನಾವು ಪ್ರಾರ್ಥನೆ ಮಾಡುವ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ.
ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನೆ, ನಿನ್ನ ಉನ್ನತ ನಾಮಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನ ಕೃಪೆಯ ಮೂಲಕವಾಗಿ ನೀನು ನಮಗೆ ನಿನ್ನ ಮಕ್ಕಳನ್ನಾಗಿ ನೀನು ಮಾಡಿದ್ದಿ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನನ್ನು ದೇವರೇ ನೀನು ನಮ್ಮಲ್ಲಿ ಇರಿಸಿದಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಈ ಒಂದು ಲಾಕ್ಡೌನ್ ಸಮಯಗಳಲ್ಲಿ ಸ್ವಾಮಿ, ಆತ್ಮಭರಿತರಾಗಿದ್ದುಕೊಂಡು ನಿನ್ನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಸ್ವಾಮಿ ದೇವರೇ, ನಿನ್ನ ಚಿತ್ತವನ್ನು ತಿಳಿದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ನಿನ್ನ ಮುಖವನ್ನು ಹುಡುಕುವುದಕ್ಕೋಸ್ಕರವಾಗಿ ಈ ದಿವಸಗಳಲ್ಲಿ ನೀನು ನಮ್ಮನ್ನು ನಡೆಸುತ್ತಾ ಇದ್ದಿ. ನಿನಗೆ ನಾವು ಸ್ತುತಿ ಸ್ತೋತ್ರ ಘನಗೌರವವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನನ್ನು ನಾವು ಕೊಂಡಾಡುತ್ತೇವೆ. ಈ ಸಮಯದಲ್ಲಿಯೂ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಕರ್ತನೆ, ನಮ್ಮ ದೇಶದ ಎಲ್ಲ ನಾಯಕರಿಗೋಸ್ಕರವಾಗಿ ಸ್ವಾಮಿ ಕರ್ತನೆ. ಅದೇ ರೀತಿಯಾಗಿ ನಮ್ಮ ಮೆಡಿಕಲ್ ಸ್ಟಾಫ್ಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರನ್ನು ನಿನ್ನ ಸಂರಕ್ಷಣೆ ಅಡಿಯಲ್ಲಿ ನಾವು ಇಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಕರ್ತನೆ. ದೇವರೇ, ನಿನ್ನ ಆತ್ಮನ ಮೂಲಕವಾಗಿಯೂ ನಿನ್ನ ಸಂರಕ್ಷಣೆಯನ್ನು ಅವರ ಮೇಲೆ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಕರ್ತನೆ. ಎಲ್ಲ ಯೌವನಸ್ಥರು, ಪ್ರಾಯಸ್ಥರು, ಮಕ್ಕಳು ಸ್ವಾಮಿ ಕರ್ತನೆ, ನಿನ್ನ ಸಂರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ದೇವರೇ, ನಿನಗೆ ಮಹಿಮೆ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಿನ್ನ ದೇವ ಸೇವಕರು ಸ್ವಾಮಿ, ದೇವ ಜನರು ಮನೆಗಳಲ್ಲಿ ಇದ್ದುಕೊಂಡು ಸ್ವಾಮಿ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ತುಂಬಿಕೊಂಡು ನಿನ್ನ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿಯೂ ಫಲಭರಿತರಾಗುವಂತೆಯೂ ಸ್ವಾಮಿ ಕರ್ತನೆ. ಅದೇ ರೀತಿಯಾಗಿ ನಿನ್ನ ಬರೋಣವು ಅತಿ ಹತ್ತಿರದಲ್ಲಿರುವ ಸಮಯದಲ್ಲಿಯೂ ದೇವರೇ, ನಿನ್ನ ಚಿತ್ತವನ್ನು ತಿಳಿದುಕೊಂಡು ಸಿದ್ಧರಾಗುವಂತೆಯೂ ಸ್ವಾಮಿ ಕರ್ತನೆ. ದೇವರೇ, ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ದೇವರೇ, ನಿನಗೆ ಮಹಿಮೆ ಘನ ಗೌರವವನ್ನು ನಾವು ಸಲ್ಲಿಸುತ್ತೇವೆ. ಈ ಒಂದು ದಿವಸಗಳಲ್ಲಿ ಲಾಕ್ಡೌನ್ನಲ್ಲಿ ಸಡಿಲಿಕೆಯನ್ನು ಮಾಡಿಕೊಂಡಿದ್ದಾರೆ ಸ್ವಾಮಿ. ಆದರೆ ನಾವು ವಾರ್ತೆಯ ಮೂಲಕವಾಗಿ ಕೇಳಿಕೊಳ್ಳುತ್ತೇವೆ, ಅನೇಕ ಕಡೆಗಳಲ್ಲಿ ಸ್ವಾಮಿ ಕರ್ತನೆ ಈ ಒಂದು ವೈರಸ್ನ ಅಟ್ಟಹಾಸವು ಸ್ವಾಮಿ ಕರ್ತನೆ ಮೆರೆಯುತ್ತಾ ಇದೆ ಎಂಬುದಾಗಿ ಸ್ವಾಮಿ. ಆದರೆ ದೇವರೇ, ನೀನು ಎಲ್ಲದರ ಮೇಲೆ ನಿಯಂತ್ರಣವನ್ನು ನೀನು ಒಬ್ಬನೇ ಹೊಂದಿಕೊಂಡಿದ್ದಿ ಸ್ವಾಮಿ ಕರ್ತನೆ. ನಿನ್ನ ಕರುಣೆ ಕೃಪೆಯನ್ನು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ದೇಶದ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಈ ಲೋಕದ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ನೀನೇ ಸತ್ಯವು ಮಾರ್ಗವು ಜೀವವಾಗಿದ್ದೆ ಸ್ವಾಮಿ. ನಿನ್ನ ಹೊರತಾಗಿ ಮನುಷ್ಯನಿಗೆ ರಕ್ಷಣೆ ಇಲ್ಲ ಸ್ವಾಮಿ ಕರ್ತನೆ. ನೀ ರಕ್ಷಣೆಯನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ದೇವರೇ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಮನೆಗಳಲ್ಲಿ ಇದ್ದುಕೊಂಡು ಸ್ವಾಮಿ ಎಲ್ಲ ದೇವಜನರು ಪ್ರಾರ್ಥನೆಯಲ್ಲಿ ನಿರತರಾಗುವುದಕ್ಕೋಸ್ಕರವಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸಮಯದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವಾಗಲೂ ನಿನ್ನ ಅಭಿಷೇಕವನ್ನು, ನಿನ್ನ ಪ್ರಸನ್ನತೆಯನ್ನು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಪ್ರತಿಯೊಂದು ಹೃದಯಗಳನ್ನು ನೀನು ಸಿದ್ಧಪಡಿಸೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ದೇವರೇ, ನಿನಗೆ ಮಹಿಮೆ, ನಿನಗೆ ಘನ ಗೌರವ ಸಲ್ಲಿಸುತ್ತೇವಪ್ಪ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್. Good morning and praise the Lord church. ಶುಭೋದಯ ಮತ್ತು ದೇವರಿಗೆ ಸ್ತೋತ್ರ ಸಭೆಯೇ. And we are all excited to worship the Lord. ದೇವರನ್ನು ಆರಾಧಿಸುವುದರಲ್ಲಿ ನಾವೆಲ್ಲರೂ ಉತ್ತೇಜನ ಹೊಂದಿದ್ದೇವೆ. And we are all enjoying a sweet fellowship of God and the Holy Spirit. ತಂದೆಯಾದ ದೇವರ ಮತ್ತು ಪರಿಶುದ್ಧಾತ್ಮನ ಅನ್ಯೋನ್ಯತೆಯನ್ನು, ಮಧುರವಾದ ಅನ್ಯೋನ್ಯತೆಯನ್ನು ನಾವು ಅನುಭವಿಸ್ತಾ And ಇದ್ದೇವೆ. we want to thank the Lord for his divine protection and the way that he has taken care of us throughout this week. ಆತನ ದೈವಿಕ ಸಂರಕ್ಷಣೆಯನ್ನ ಮತ್ತು ಆತನ ಈ ವಾರವೆಲ್ಲ ನಮ್ಮನ್ನು ಕಾಪಾಡಿರುವುದಕ್ಕೋಸ್ಕರ ಆತನಿಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. So we also take this time and opportunity to thank Big J for using this platform to spread the word of God. ದೇವರ ವಾಕ್ಯವನ್ನು ಹಂಚುವುದಕ್ಕೆ ನಮಗೊಂದು ವೇದಿಕೆಯನ್ನು ಮಾಡಿಕೊಟ್ಟಿರುವಂತಹ ಬಿಗ್ ಜೆ ಅವರಿಗೋಸ್ಕರವೂ ನಾವು ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುವವರಾಗಿದ್ದೇವೆ. So I continue to request you to please keep on praying for this ministry. ಈ ಸೇವೆಗೋಸ್ಕರ ನಿರಂತರವಾಗಿ ನೀವು ಪ್ರಾರ್ಥಿಸುತ್ತಾ ಇರಿ, so that people may be blessed through this ministry. ಈ ಸೇವೆಯ ಮೂಲಕ ಜನರು ಆಶೀರ್ವದಿಸಲ್ಪಡಲು. Many are working behind day and night. ಅನೇಕರು ಇದರ ಹಿಂದೆ ಹಗಲು ರಾತ್ರಿ ಕಷ್ಟಪಡುತ್ತಾ ಇದ್ದಾರೆ. Remember all those people and the staff, those who are working behind. ಹಿಂದೆ ಕೆಲಸ ಮಾಡುತ್ತಿರುವಂತ ಎಲ್ಲ ಒಂದು ಸಿಬ್ಬಂದಿಯ ವರ್ಗಕ್ಕೋಸ್ಕರ ನೀವು ಪ್ರಾರ್ಥಿಸಿರಿ, so that God's name may be glorified and God's protection rest upon every person. ದೇವರ ಒಂದು ನಾಮವು ಮಹಿಮೆ ಹೊಂದುವಂತೆ ಮತ್ತು ದೇವರ ಸಂರಕ್ಷಣೆ ಅವರ ಮೇಲೆ ಇರುವಂತೆ. We are living in the most exciting days in our lives. ನಮ್ಮ ಜೀವಿತದ ಅತಿ ಉತ್ತಮವಾದಂತ ಉತ್ತೇಜನಕಾರಿಯಾದಂತ ಭಾಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Of course we have problems, difficulties, pain, everything around us. ಹೌದು, ನಮ್ಮ ಸುತ್ತಲೂ ನೋವುಗಳು, ಕಷ್ಟಗಳು, ಹೋರಾಟಗಳು ಎಲ್ಲವೂ ಇದೆ. We have many struggles within ourselves, outside also. ನಾವು ಹೊರಗಡೆ ಕೂಡ ನಾವು ಅನೇಕ ವಿಧವಾದ ಸವಾಲುಗಳಿವೆ. There are many things that which we do not understand, even though we are praying. In spite of we are praying, we don't see an answer at this moment. ಅನೇಕ ಸಂಗತಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದರೂ ನಮಗೆ ಕೆಲವು ಉತ್ತರಗಳು ಇನ್ನೂ ಸಿಕ್ಕಿಲ್ಲ ಮತ್ತು ಕೆಲವು ಸಂಗತಿಗಳು ನಮಗೆ ಅರ್ಥ ಮಾಡಿಕೊಳ್ಳಲಾಗದೇ ಇವೆ. But in the midst of this one, we want to thank the Lord for the divine peace that God has given us in our life. ಇದೆಲ್ಲದರ ಮಧ್ಯದಲ್ಲಿ ದೇವರು ತನ್ನ ದೈವಿಕವಾದ ಸಮಾಧಾನ ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರಗಳು. So as I said, this is exciting days in our life that we are continuously walking with God and we want to move forward
in the relationship with the Lord Jesus Christ. ನಾವು ದೇವರೊಡನೆ ನಡೆಯುತ್ತಾ ಇರುವುದರಿಂದ ಮತ್ತು ಯೇಸು ಕ್ರಿಸ್ತನೊಂದಿಗೆ ಸಂಬಂಧದಲ್ಲಿ ಬೇರೂರುತ್ತಾ ಮುಂದುವರಿಯುವುದಕ್ಕಾಗಿ ಇದು ಉತ್ಸುಕವಾದ ದಿವಸಗಳೆಂಬುದಾಗಿ ನಾನು ಹೇಳಿದೆನು. No, we have to forget all the other things, the struggles around us, but we need to focus on for what God has called us. ನಮ್ಮ ಸುತ್ತಲಿರುವಂತಹ ಹೋರಾಟಗಳು ಬೇರೆ ಎಲ್ಲ ಸಂಗತಿಗಳನ್ನು ಮರೆತು ಬಿಟ್ಟು ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾನೋ ಅದರ ಮೇಲೆ ನಾವು ದೃಷ್ಟಿ ಇಡಬೇಕು. No, last weeks and all I was sharing about our relationship with God as a church. ನಾವೊಂದು ಸಭೆಯಾಗಿ ದೇವರೊಡನೆ ನಮ್ಮ ಸಂಬಂಧದ ಬಗ್ಗೆ ಕಳೆದ ವಾರಗಳಲ್ಲಿ ನಾನು ನಿಮ್ಮ ಸಂಗಡ ಹಂಚಿಕೊಂಡೆನು. I know that we are a called out community, continuously walking with God in order to meet our Lord in heaven. ನಾವು ಹೊರಗೆ ಕರೆಯಲ್ಪಟ್ಟ ಸಮುದಾಯವಾಗಿದ್ದೇವೆ, ನಿರಂತರವಾಗಿ ಕರ್ತನಿಗೋಸ್ಕರ ಸಾಕ್ಷಿಯಾಗಿ ನಡೆಯುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. When we say they use the word church many times that it becomes so impersonal. ಅನೇಕ ಸಮಯಗಳಲ್ಲಿ ಸಭೆ ಎಂಬುದಾಗಿ ಹೇಳುವಾಗ ಅದು ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುವುದಿಲ್ಲ. I know, but there are beautiful things that the Bible speaks about the relationship of God with his people. ಆದರೆ ದೇವರು ತನ್ನ ಜನರೊಂದಿಗೆ ಇಟ್ಟುಕೊಂಡಿರುವಂತಹ ಸಂಬಂಧ ಬಾಂಧವ್ಯದ ಬಗ್ಗೆ ಸತ್ಯವೇದವು ಬಹಳ ಸ್ಪಷ್ಟವಾಗಿ ಸುಂದರವಾಗಿ ವಿವರಿಸುತ್ತದೆ. It is the Lord is our shepherd and we are his sheep. ಕರ್ತನು ನಮ್ಮ ಕುರುಬನಾಗಿದ್ದಾನೆ, ನಾವು ಆತನ ಕುರಿಗಳಾಗಿದ್ದೇವೆ. He is the vine and we are the branches. ಆತನು ದ್ರಾಕ್ಷೆ ಬಳ್ಳಿಯಾಗಿದ್ದಾನೆ, ನಾವು ದ್ರಾಕ್ಷೆ ಕೊಂಬೆಗಳಾಗಿದ್ದೇವೆ. And the same way the Bible also gives us an explanation, or that giving us a thing that the church or that Jesus Christ is the bridegroom and we are the bride. ಅದೇ ರೀತಿಯಲ್ಲಿ ಇನ್ನೊಂದು ಹೋಲಿಕೆಯನ್ನ ಸತ್ಯವೇದ ಹೇಳುತ್ತದೆ, ನಾವು ಮದಲಗಿತ್ತಿಯಾಗಿದ್ದೇವೆ, ಯೇಸು ಕ್ರಿಸ್ತ ನಮ್ಮ ಮದಲಿಂಗನು ಎಂಬುದಾಗಿ. Or that husband and wife relationship. ಅಥವಾ ಗಂಡ ಹೆಂಡತಿಯ ಸಂಬಂಧಕ್ಕೆ ಹೋಲಿಕೆಯಾಗಿದೆ. And beloved, that is more personal, more intimate. ಪ್ರಿಯರೇ, ಅದು ತುಂಬಾ ಒಂದು ನಿಕಟವಾದ ಮತ್ತು ಅತಿ ವೈಯಕ್ತಿಕವಾದ ಸಂಬಂಧದ ಬಗ್ಗೆ ಮಾತಾಡುತ್ತದೆ. In the Bible, both in the Old Testament and New Testament, that is God calls himself as the bridegroom or the husband. ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆ ಎರಡೂ ಕಡೆ ದೇವರು ತನ್ನನ್ನು ತಾನು ಮದಲಿಂಗನೆಂಬುದಾಗಿ ಕರೆದುಕೊಂಡಿದ್ದಾನೆ. This is a beautiful relationship. ಇದೊಂದು ಸುಂದರವಾದ ಬಾಂಧವ್ಯ. And so, as I reminded you last time, that we are prepared to be the bride for Jesus Christ too. ಕಳೆದ ವಾರದಲ್ಲಿ ನಾನು ಹೇಳಿದ ಹಾಗೆ ನಾವು ಯೇಸು ಕ್ರಿಸ್ತನ ಮದಲಿಗಿತ್ತಿಯಾಗುವುದಕ್ಕೋಸ್ಕರ ಸಿದ್ಧವಾಗುತ್ತಾ ಇದ್ದೇವೆ. I know that we are preparing ourselves and the Lord is preparing in our lives. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇವೆ ಮತ್ತು ಕರ್ತನ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. Okay, in the Old Testament, ಹಳೆ ಒಡಂಬಡಿಕೆಯಲ್ಲಿ in the book of Jeremiah, prophetic book of Jeremiah, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ chapter 3 verse 14, 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ the Lord says to his people, ದೇವರು ತನ್ನ ಜನರಿಗೆ ಇದನ್ನು ಹೇಳುತ್ತಾನೆ, return, O backsliding children, ಭ್ರಷ್ಟರಾದ ಮಕ್ಕಳೇ ಹಿಂತಿರುಗಿರಿ, says the Lord, for I am married to you. ಯೆಹೋವನ ನುಡಿ ಇದಾಗಿದೆ, ನಾನು ನಿಮ್ಮ ಪತಿ ಎಂಬುದಾಗಿ ಹೇಳುತ್ತಾನೆ. God says that you have backslidden from me, ನೀವು ನನ್ನಿಂದ ದೂರಕ್ಕೆ ಹೋಗಿದ್ದೀರಿ, but I married you, ಆದರೆ ನಾನು ನಿನ್ನನ್ನು ಮದುವೆ so you ಆಗಿದ್ದೇನೆ, have to come back to me. ಅದಕ್ಕೋಸ್ಕರ ನನ್ನ ಕಡೆಗೆ ಹಿಂತಿರುಗಿರಿ. And beautifully it is explained in Ezekiel chapter 16 verse 8. ಯೆಹೆಜ್ಕೇಲ 16ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಅದು ಸುಂದರವಾಗಿ ವಿವರಿಸಲ್ಪಟ್ಟಿದೆ. There the Lord says to these people of Israel, ಇಸ್ರಾಯೇಲ್ ಜನರಿಗೆ ಕರ್ತನಾದ ಯೆಹೋವನು ಹೇಳುತ್ತಾನೆ, when I passed by you again and looked upon you, indeed your time was the time of love. So I spread my wing over you and covered your nakedness. Yes, I swore an oath to you and entered into a covenant with you, and you became mine, says the Lord God. ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು, ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ, ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ದರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ. See, God says, I swore an oath to you and entered into a covenant with you, and you became mine. ಅಲ್ಲಿ ನಾವು ನೋಡುತ್ತೇವೆ, ಕರ್ತನ ಹೇಳುತ್ತಾನೆ, ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು ನೀನು ಸಿದ್ಧಳಾಗಿದ್ದಿ, ನಾನು ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡು ನಿನ್ನನ್ನು ನನ್ನವಳಾಗಿ ಮಾಡಿಕೊಂಡೆನು. See, God says, I made a covenant with you and you have become mine, my own, or that a marriage covenant God made with his people. ದೇವರು ತನ್ನ ಜನರಿಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಒಡಂಬಡಿಕೆ ಮಾಡಿಕೊಂಡು ನನ್ನವರಾಗಿ ಮಾಡಿಕೊಂಡೆನೆಂಬುದಾಗಿ. So there first of all it says, when I pass through, I saw you are naked. ಮೊದಲನೇದಾಗಿ ನಾವು ನೋಡ್ತೇವೆ, ನಾನು ಹಾದು ಹೋಗುತ್ತಾ ಇರುವಾಗ ನೀನು ಬೆತ್ತಲೆಯಾಗಿದ್ದಿ. No, beloved, this nakedness that speaks about our original state. ಪ್ರಿಯರೇ, ಈ ಬೆತ್ತಲೆತನ ಎನ್ನುವಂಥದ್ದು ನಮ್ಮ ಒಂದು ನಿಜತ್ವವನ್ನ, ನಮ್ಮ ಸ್ವಭಾವವನ್ನು ತೋರಿಸಿಕೊಡುತ್ತದೆ. Even before we entered into a relationship with God, ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವು ಒಡಂಬಡಿಕೆಯಲ್ಲಿ ಸೇರುವುದಕ್ಕಿಂತ ಮುಂಚೆ, in the sight of God we are all naked. ದೇವರ ದೃಷ್ಟಿಯಲ್ಲಿ ನಾವು ಬೆತ್ತಲಾಗಿದ್ದೆವು. What is the meaning of nakedness? ಈ ಬೆತ್ತಲೆತನ ಎಂದರೆ ಏನು? That speaks about the sin.
ಅದು ಪಾಪದ ಬಗ್ಗೆ ಮಾತಾಡುತ್ತದೆ. Right in the Garden of Eden, ಏದೆನ್ ತೋಟದಲ್ಲಿ when Adam and Eve sinned against the Lord, ಆದಾಮ ಹವ್ವಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, that means when they disobeyed God's spoken commandment, ಅದರ ಅರ್ಥ ದೇವರು ಹೇಳಿದಂತ ಮಾತಿಗೆ ಅವಿಧೇಯರಾಗಿ ಅವರು ಮಾಡಿದಾಗ, immediately they realized they have lost the presence of God or relationship with the God, with the presence of God. ಆ ತಕ್ಷಣ ಅವರಿಗೆ ಅರ್ಥವಾಯಿತು ದೇವರ ಪ್ರಸನ್ನತೆ ತಮ್ಮನ್ನು ಬಿಟ್ಟು ಹೋಗಿದೆ ಎಂಬುದಾಗಿ. And so they hid themselves from the presence of God. That's what the Bible says. ದೇವರ ಪ್ರಸನ್ನತೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ತಮ್ಮನ್ನು ತಾವು ಅಡಗಿಸಿ ಇಟ್ಟುಕೊಳ್ಳುತ್ತಾರೆ. We need to understand, beloved, when the moment that we break the word of God or disobey God or sin comes in our life, ಪ್ರೇರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯಕ್ಕೆ ನಾವು ಅವಿಧೇಯರಾದಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ಅಥವಾ ಪಾಪವು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ, that fear grips in our heart. ನಮ್ಮ ಹೃದಯದಲ್ಲಿ ಒಂದು ಭಯವು ಪ್ರಾರಂಭವಾಗುತ್ತದೆ. Never think that we will enjoy committing sin. ನಾವು ಪಾಪವನ್ನ ಅನುಭವಿಸುತ್ತಾ ನಾವು ಸಂತೋಷ ಪಡುತ್ತೇವೆ ಎಂಬುದಾಗಿ ಅಂದುಕೊಳ್ಳಬೇಡಿ. Though there may be an attraction towards sin, ಪಾಪದ ಕಡೆಗೆ ಆಕರ್ಷಣೆ ನಮಗೆ ಇದ್ದರೂ ಕೂಡ, but the moment that we enter or end up in sin, ಆದರೆ ಪಾಪದಲ್ಲಿ ನಾವು ಬೀಳುವಾಗ, know that fear grips in our heart. ಭಯವು ನಮ್ಮನ್ನು ಹಿಡಿದುಕೊಳ್ಳುತ್ತದೆ. This is what happened when they they realized they were naked. ಅವರು ಬೆತ್ತಲೆಯಾಗಿದ್ದೀವಿ ಎಂಬುದಾಗಿ ಅವರು ಅರ್ಥಕೊಳ್ಳುತ್ತಾರೆ. Until that time they did not realize they were naked. ಅಲ್ಲಿಯವರೆಗೂ ಅವರಿಗೆ ಗೊತ್ತಾಗಿರಲಿಲ್ಲ ಅವರು ಬೆತ್ತಲೆಯಾಗಿದ್ದಾರೆ ಎಂಬುದಾಗಿ. Know that this nakedness speaks about their reality or their sinfulness before God. ಈ ಬೆತ್ತಲೆತನ ಎನ್ನುವಂತದ್ದು ನಿಜತ್ವವನ್ನು ಅವರ ಪಾಪದ ಸ್ವಭಾವವನ್ನು ತೋರಿಸಿಕೊಡುವಂತದ್ದಾಗಿದೆ. I know that beloved, when the people are living in sin, ಜನರು ಪಾಪಗಳಲ್ಲಿ ಜೀವಿಸುವಾಗ ಪ್ರಿಯರೇ, they have different ways to cover up their sin. ಅವರ ಪಾಪಗಳನ್ನ ಮುಚ್ಚಿಕೊಳ್ಳುವುದಕ್ಕೆ ಅನೇಕ ವಿಧದಲ್ಲಿ ಪ್ರಯತ್ನಿಸುತ್ತಾರೆ. In the Garden of Eden, ಏದೆನ್ ತೋಟದಲ್ಲಿ they became fearful, ಅವರಿಗೆ ಹೆದರಿಕೆಯಾಯಿತು, and then they hid themselves under the tree. ಅವರು ಗಿಡದ ಕೆಳಗೆ ತಮ್ಮನ್ನು ತಾವು ಬಚ್ಚಿಟ್ಟುಕೊಳ್ಳುತ್ತಾರೆ. They thought by hiding themselves they can hide themselves from the Lord. ಅವರು ಅಂದುಕೊಂಡರು ಅಲ್ಲಿ ಮರೆಯಾಗಿರುವುದರಿಂದ ದೇವರಿಂದ ತಮ್ಮನ್ನು ತಾವು ಮರೆ ಮಾಡಿಕೊಳ್ಳಲು ಸಾಧ್ಯ ಎಂಬುದಾಗಿ. Beloved, that God is a God that who sees everything. ದೇವರು ಎಲ್ಲವನ್ನು ನೋಡುವಂತ ದೇವರಾಗಿದ್ದಾನೆ. There is nothing in this world, absolutely nothing in this world that we can hide from him. ದೇವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ಲೋಕದಲ್ಲಿ ಮರೆ ಮಾಡುವಂತದ್ದು ಯಾವುದು ಇಲ್ಲ ನಮಗೆ. We can hide it from the people. ನಾವು ಜನರಿಂದ ಮರೆ We ಮಾಡಿಕೊಳ್ಳಬಹುದು. can hide it from the society. ನಾವು ಸಮಾಜದಿಂದ ಮುಚ್ಚಿಕೊಳ್ಳಬಹುದು. From our parents. ನಮ್ಮ ತಂದೆ ತಾಯಿಗಳಿಂದ ತಪ್ಪಿಸಿಕೊಳ್ಳಬಹುದು. From the pastors. ಅಥವಾ ಸಭಾಪಾಲಕರಿಂದ or ಮರೆ from our own ಮಾಡಬಹುದು. family members. ಅಥವಾ ನಮ್ಮ ಕುಟುಂಬದ ಸದಸ್ಯರಿಂದ ಮರೆ But ಮಾಡಬಹುದು. absolutely there is nothing that we can hide from God. ಆದರೆ ದೇವರಿಂದ ನಮ್ಮನ್ನು ಮರೆ ಮಾಡುವಂತದ್ದು ಯಾವುದು ಇಲ್ಲ ಪ್ರಿಯರೇ. They hid themselves under the tree. ಅವರು ತಮ್ಮನ್ನೇ ತಾವು ಆ ಗಿಡದ ಮರೆಯಲ್ಲಿ And then ಬಚ್ಚಿಟ್ಟುಕೊಳ್ಳುತ್ತಾರೆ. when that God called them, ದೇವರವರನ್ನು ಕರೆಯುವಾಗ they realized they are naked. ಅವರಿಗೆ ಗೊತ್ತಾಯಿತು ಅವರು ಬೆತ್ತಲೆಯಾಗಿದ್ದೀವಿ ಎಂಬುದಾಗಿ. And they tried to cover up with the fig leaves. ಅವರು ತಮ್ಮನ್ನು ತಾವು ಅಂಜೂರದ ಎಲೆಗಳಿಂದ ಮರೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. They thought with the righteous garment that they can stand before God. ಆ ಒಂದು ಬಟ್ಟೆಯ ಒಂದು ವಸ್ತ್ರದ ಮೂಲಕ ದೇವರ ಮುಂದೆ ನಿಲ್ಲಬಹುದು ಎಂಬುದಾಗಿ ಅವರು ಅಂದುಕೊಂಡರು. Beloved, in this day, in this world also there are people that who are trying to present themselves before God. ಈ ದಿವಸಗಳಲ್ಲೂ ಕೂಡ ಈ ಲೋಕದಲ್ಲಿ ಅನೇಕರು ದೇವರ ಮುಂದೆ ಅನೇಕ ಸಂಗತಿಗಳನ್ನು ಮರೆ ಮಾಡಿಕೊಂಡು ದೇವರಿಗೆ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳಲು The man-made ಬಯಸುತ್ತಾರೆ. religion can never satisfy the demands of God. ಈ ಮನುಷ್ಯರಿಂದ ಉಂಟು ಮಾಡಲ್ಪಟ್ಟ ಧಾರ್ಮಿಕ ಸಂಗತಿಗಳು ದೇವರ ಮುಂದೆ ನೀತಿಯನ್ನ ತೋರಿಸುವುದಿಲ್ಲ. I know that God covered them with his righteousness. ದೇವರು ತನ್ನ ನೀತಿಯಿಂದ ಅವರನ್ನು ಹೊದಿಸುವುದನ್ನು ನಾವು ನೋಡುತ್ತೇವೆ. So before that these people were found by God. ಈ ಜನರು ದೇವರಿಂದ ಕಂಡುಕೊಳ್ಳುವುದಕ್ಕಿಂತ ಮುಂಚೆ The Bible says they were naked. ಬೈಬಲ್ ಹೇಳುತ್ತದೆ ಅವರು ಬೆತ್ತಲೆಯಾಗಿದ್ದರು. God says that you were naked. ದೇವರು ಹೇಳುತ್ತಾನೆ ನೀನು ಬೆತ್ತಲೆಯಾಗಿದ್ದಿ. Beloved, that was our condition, your condition before we come to know the Lord Jesus Christ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚೆ ಇದು ನಿಮ್ಮ ಸ್ಥಿತಿಯಾಗಿತ್ತು. We were hiding somewhere in the world. ನಾವು ಲೋಕದಲ್ಲಿ ಎಲ್ಲೋ ಬಚ್ಚಿಟ್ಟುಕೊಳ್ಳುತ್ತಾ We were ಇದ್ದೆವು. trying to do something in order to overcome our sinfulness. ನಮ್ಮ ಪಾಪದ ಸ್ವಭಾವವನ್ನು ಜಯಿಸುವುದಕ್ಕೆ ಯಾವುದೋ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೆವು. Discouraged and depressed in the world. ನಾವು ಲೋಕದಲ್ಲಿ ಸೋತು ಹೋದವರಾಗಿ ನಿರಾಶೆಗೆ ಒಳಗಾದವರಾಗಿದ್ದೆವು. We did not have any hope at all in our lives. ನಮ್ಮ ಜೀವಿತಗಳಲ್ಲಿ ಯಾವುದೇ ನಿರೀಕ್ಷೆ ನಮಗಿರಲಿಲ್ಲ. It was that time the Lord came and met each one of us. ಅಂತಹ ಸಮಯದಲ್ಲಿ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಬಂದು ಭೇಟಿಯಾದನು. Think about the day that God met you, beloved. ದೇವರು ನಿಮ್ಮನ್ನು ಸಂಧಿಸಿದ ದಿವಸವನ್ನು ನೆನಪು ಮಾಡಿಕೊಳ್ಳಿರಿ. Remember that what God has done for you. ದೇವರು ನಿಮಗೋಸ್ಕರ ಏನು ಮಾಡಿದನು ನೆನಪಿಸಿಕೊಳ್ಳಿರಿ. These people, they never deserved any kind of love from God, but God came to them out of his love that he covered them with his own garment.
ಈ ಜನರು ದೇವರ ಪ್ರೀತಿಗೆ ಪಾತ್ರರಾಗಿರಲಿಲ್ಲ, ಆದರೆ ದೇವರ ಅವರ ಬಳಿಗೆ ಬಂದು ಅವರನ್ನು ತನ್ನ ನೀತಿಯ ವಸ್ತ್ರದಿಂದ ಮುಚ್ಚುತ್ತಾನೆ. Say, so I spread my wing over you and covered your nakedness. ಅಲ್ಲಿ ಹೇಳಲ್ಪಟ್ಟಿದೆ, ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದೆನು. The man-made covering is not acceptable to God. ಮನುಷ್ಯರಿಂದ ಮಾಡಲ್ಪಟ್ಟಂತ ಒಂದು ಹೊದಿಕೆ ದೇವರಿಂದ ಸ್ವೀಕರಿಸಲ್ಪಡುವುದಿಲ್ಲ. We try to hide our sin from different ways. ನಾವು ಅನೇಕ ವಿಧಗಳಲ್ಲಿ ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳಲು ನೋಡುತ್ತೇವೆ. But it is God who is going to cover us with his righteousness. ಆದರೆ ದೇವರು ನಮ್ಮನ್ನು ತನ್ನ ಹೊದಿಕೆಯಿಂದ, ನೀತಿಯ ಹೊದಿಕೆಯಿಂದ ಆತನು ಮರೆ ಮಾಡುತ್ತಾನೆ. Afterwards, the Bible says the third thing that he did is that he swore an oath to these people. ಅದಾದ ಮೇಲೆ ಮೂರನೇ ಸಂಗತಿ ಆತನು ಮಾಡಿದ್ದು, ಆತನು ಈ ಜನರಿಗೆ ಮಾತು ಕೊಡುತ್ತಾನೆ And entered into a covenant with you. ಮತ್ತು ಒಂದು ಒಡಂಬಡಿಕೆಯಲ್ಲಿ ಪ್ರವೇಶಿಸುತ್ತಾನೆ. Through that covenant, these people became God's own people. ಈ ಒಡಂಬಡಿಕೆಯ ಮೂಲಕ ಈ ಜನರು ದೇವರಿಗೆ ಸ್ವಂತ ಜನರಾದರು. Beloved, that the Bible is a book of covenants. ಪ್ರಿಯರೇ, ಬೈಬಲ್ ಎನ್ನುವಂಥದ್ದು ಒಂದು ಒಡಂಬಡಿಕೆಗಳ ಪುಸ್ತಕ. Now we have the Old Testament and the New Testament. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ನಮಗೆ ಇರುವಂತದ್ದಾಗಿದೆ. People think these are the only two testaments that God has given, or covenant that God has made. ದೇವರು ನಮ್ಮ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆ, ಒಪ್ಪಂದಗಳು ಈ ಎರಡೇ ಎಂಬುದಾಗಿ ಜನರು ಅಂದುಕೊಳ್ಳುತ್ತಾರೆ. But there are that always that God's dealing with the people is through a covenant. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಜನರೊಂದಿಗೆ ದೇವರು ವಿವಿಧ ಒಡಂಬಡಿಕೆಗಳಲ್ಲಿ ವ್ಯವಹರಿಸಿದನು. Okay, see what is the difference? That is the meaning of covenant. ಆ ಒಡಂಬಡಿಕೆ ಅಂದ್ರೆ ಅದರ ಅರ್ಥವೇನಾಗಿದೆ? Beloved, you and me need to understand the nature of God. Then the nature of this covenant, then only we will understand what God has done for us. ಪ್ರೇರಿಯ ಒಡಂಬಡಿಕೆಯ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ದೇವರು ನಮಗೋಸ್ಕರ ಏನು ಮಾಡಿದಾನೆ ಎಂಬುದು ನಮಗೆ ಅರ್ಥವಾಗುತ್ತದೆ. No, plainly speaking, covenant is an agreement. ನಾವು ಸಾಮಾನ್ಯವಾಗಿ ಮಾತಾಡುವಾಗ ಒಡಂಬಡಿಕೆ ಎನ್ನುವಂಥದ್ದು ಒಂದು ಒಪ್ಪಂದ. Nowadays that we have many contracts that we make agreements in the world. ಈ ದಿನಗಳಲ್ಲಿ ನಾವು ಲೋಕಗಳಲ್ಲಿ ಅನೇಕ ಒಪ್ಪಂದಗಳನ್ನು ನಾವು ಮಾಡಿಕೊಳ್ಳುತ್ತೇವೆ. And for example, if you want to build a building, ನೀವು ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ಉದಾಹರಣೆಗೆ, or that we have to do something in this world, ಅಥವಾ ಈ ಲೋಕದಲ್ಲಿ ಏನಾದರೂ ಮಾಡುವುದಾಗದ, we will try to get the competent person, ನಾವು ಸರಿಯಾದ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. and then with the bargaining, negotiable terms, that we make an agreement. ನಾವು ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೇವೆ ಕೆಲವೊಂದು ನಿಯಮಗಳಿಗೆ ಅನುಸಾರವಾಗಿ. In this contract there are bargaining is there. ಈ ಒಂದು ಒಪ್ಪಂದದಲ್ಲಿ ಎರಡು ಕಡೆಯಿಂದ ಒಪ್ಪಂದಗಳಿರುತ್ತವೆ. That we can bargain, the contractor also can bargain. ನಾವು ಕೂಡ ನಮ್ಮ ವಿಷಯಗಳನ್ನು ಹೇಳಬಹುದು, ಅವರು ತಮ್ಮ ವಿಷಯಗಳನ್ನು ಹೇಳುತ್ತಾರೆ. When it is agreed, they put a signature and it become like a contract agreement. ಇಬ್ಬರು ಕೂಡ ಅವುಗಳಿಗೆ ಒಪ್ಪಿಕೊಳ್ಳುವ ಹಂತಕ್ಕೆ ಬರುವಾಗ ಆಗ ಅದು ಒಪ್ಪಂದವಾಗಿ ಸಹಿ ಹಾಕಲ್ಪಡುತ್ತದೆ. No, when they break any of the clause, ಅದರಲ್ಲಿ ಯಾವುದಾದರೂ ಒಂದು ನಿಯಮವನ್ನು ಅವರು ಮುರಿಯುವಾಗ, no, that agreement is already broken. ಆ ಒಂದು ಒಪ್ಪಂದವು ಮುರಿಯಲ್ಪಟ್ಟ ಹಾಗೆ. No, they can break it. ಅವರು ಅದನ್ನು ಮುರಿಯುತ್ತಾರೆ. They can have their consequences out of that. ಅದರ ಪರಿಣಾಮಗಳನ್ನು ಅವರು ಎದುರಿಸಬೇಕಾಗುತ್ತದೆ. But a covenant is different. ಆದರೆ ಒಡಂಬಡಿಕೆ ವ್ಯತ್ಯಾಸವಾಗಿದೆ. Covenant is that usually a superior being making a covenant or agreement with somebody inferior. ಆ ಒಡಂಬಡಿಕೆ ಎನ್ನುವಂಥದ್ದು ಒಬ್ಬ ಉತ್ತಮ ಸರ್ವೋನ್ನತವಾಗಿರುವಂತಹ ವ್ಯಕ್ತಿ ತನಗಿಂತಲೂ ಕಡಿಮೆ ಸ್ವಭಾವದ ವ್ಯಕ್ತಿಯ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. For example, when in the olden times, ಉದಾಹರಣೆಗೆ ಹಿಂದಿನ ದಿವಸಗಳಲ್ಲಿ, a king when he go and conquer a country, ಒಂದು ದೇಶವನ್ನು ಒಬ್ಬ ರಾಜನು ಹೋಗಿ ಗೆದ್ದುಕೊಳ್ಳುವಾಗ, that local king become his subject. ಆ ಒಂದು ಸೋತು ಹೋದ ರಾಜನು ಅವನ ಗೆದ್ದ ರಾಜನ ಪ್ರಜೆಯಾಗುತ್ತಿದ್ದನು. And that king, the supreme king, that he make a covenant with that man. ಆ ಒಂದು ಗೆದ್ದಂತ ಅರಸನು ಈ ಸೋತು ಹೋದ ಅರಸನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾ ಇದ್ದನು. In that there is no bargaining terms are not there. ಅಲ್ಲಿ ಇಬ್ಬರ ಮಧ್ಯೆ ಯಾವುದೇ ವ್ಯಾವಹಾರಿಕ ಒಂದು ಸಂಗತಿ Only ಇರುವುದಿಲ್ಲ. whatever that the supreme king says, that he has to abide by it. ಗೆದ್ದ ರಾಜನು ಹೇಳುವ ಮಾತನ್ನ ಈ ಸೋತ ರಾಜನು ಕೇಳಲೇಬೇಕು. So either that he can agree it or he can disagree. ಅವನು ಒಪ್ಪಿಕೊಳ್ಳಬಹುದು, ಒಪ್ಪದೇ ಇರಬಹುದು. No, but there is no bargaining in that covenant. ಅದರ ಮಧ್ಯದಲ್ಲಿ ಬೇರೆ ಯಾವುದೇ ಒಂದು ಮಾತುಗಳು ಇರುವುದಿಲ್ಲ. No, it is when they enter into agree the covenant, ಅವರು ಆ ಒಪ್ಪಂದ ಮಾಡಲ್ಪಟ್ಟಂತ ಒಡಂಬಡಿಕೆಯಲ್ಲಿ ಪ್ರವೇಶಿಸುವಾಗ, it is not breakable. ಅದು ಮುರಿಯಲು ಸಾಧ್ಯವಿಲ್ಲ. They cannot break their covenant. ಅದನ್ನು ಮುರಿಯುವುದಕ್ಕೆ ಸುಲಭವಲ್ಲ. And also when they agree that one, ಮತ್ತು ಅದಕ್ಕೆ ಒಪ್ಪಿಕೊಂಡ ನಂತರ, then they enter into a relationship. ಆ ಒಂದು ಸಂಬಂಧದಲ್ಲಿ ಅವರು ಪ್ರವೇಶಿಸುತ್ತಾರೆ. That is called covenant relationship. ಅದು ಒಡಂಬಡಿಕೆಯ ಸಂಬಂಧ. Then only all the blessings or the privileges of the covenant will be applicable. ಆಗ ಮಾತ್ರ ಒಡಂಬಡಿಕೆ
ಒಡಂಬಡಿಕೆಯ ಆಶೀರ್ವಾದಗಳು ಸೌಭಾಗ್ಯಗಳು ಇವರಿಗೆ ಸಿಗುವಂತವುಗಳಾಗಿವೆ. If the person does not agree, ಈ ವ್ಯಕ್ತಿ ಅದಕ್ಕೆ ಒಪ್ಪಿಕೊಳ್ಳದೆ ಹೋದರೆ he will never enter into a relationship, covenant relationship. ಆ ಒಂದು ಒಡಂಬಡಿಕೆಯ ಬಾಂಧವ್ಯದಲ್ಲಿ ಅವನು ಪ್ರವೇಶಿಸುವುದಿಲ್ಲ. If they never enter in the covenant relationship, ಅದರಲ್ಲಿ ಆ ಒಡಂಬಡಿಕೆಯ ಬಾಂಧವ್ಯದಲ್ಲಿ ಪ್ರವೇಶಿಸದೆ ಹೋದರೆ the blessing and the privileges of the covenant is not applicable. ಅದರ ಒಂದು ಆಶೀರ್ವಾದಗಳು ಒಡಂಬಡಿಕೆಯ ಸೌಭಾಗ್ಯಗಳು ಇವರಿಗೆ ಅದು ಸಿಗುವುದಿಲ್ಲ. And the same way, beloved, ಅದೇ ರೀತಿಯಲ್ಲಿ ಪ್ರಿಯರೇ, marriage is also a covenant. ಮದುವೆ ಎನ್ನುವಂಥದ್ದು ಒಂದು ಒಡಂಬಡಿಕೆ. The Bible says marriage is a covenant. ಬೈಬಲ್ ಹೇಳ್ತದೆ ಮದುವೆ ಒಂದು ಒಡಂಬಡಿಕೆಯಾಗಿದೆ. Marriage is not a contract. ಅದು ಒಂದು ಒಪ್ಪಂದವಲ್ಲ. In the Christian marriage, ಕ್ರೈಸ್ತರ ಮದುವೆಗಳಲ್ಲಿ this proposal, they accept it and they enter into a covenant relationship. ಈ ಒಂದು ಪ್ರಪೋಸಲ್ ಗಳನ್ನು ಒಪ್ಪಿಕೊಂಡು ಮದುವೆಯ ಒಡಂಬಡಿಕೆಯಲ್ಲಿ ಅವರು ಪ್ರವೇಶಿಸುತ್ತಾರೆ. And there is no bargaining in the covenant. ಆ ಒಂದು ಒಡಂಬಡಿಕೆಯಲ್ಲಿ ಯಾವುದೇ ಬಾರ್ಗೇನಿಂಗ್ ಇರುವುದಿಲ್ಲ. It is not a contract that if you do so and so things, then you will be my wife or husband. ನೀನು ಇಂಥ ಸಂಗತಿಗಳನ್ನು ಮಾಡಿದರೆ ನಾನು ನಿನಗೆ ಗಂಡ ಅಥವಾ ಹೆಂಡತಿ ಎಂಬುದಾಗಲಿ ಹೇಳಲಾಗುವುದಿಲ್ಲ. If you break any of the terms and conditions, then that day onward the relation will be broken. ಇದರಲ್ಲಿ ಯಾವುದಾದರೂ ಒಂದು ನಿಯಮವನ್ನು ಮುರಿದರೆ ಅದೇ ದಿವಸ ಬಾಂಧವ್ಯ ಮುರಿದು ಹೋಗುತ್ತದೆ ಎಂಬುದಾಗಿ ಹೇಳಲಾಗುವುದಿಲ್ಲ. That is not the marriage. ಅದು ಮದುವೆಯಲ್ಲ ಪ್ರಿಯರೇ. So marriage is not a contract. ಮದುವೆ ಎನ್ನುವಂಥದ್ದು ಒಂದು ಒಪ್ಪಂದವಲ್ಲ. Marriage is a covenant. ಅದು ಒಂದು ಒಡಂಬಡಿಕೆಯಾಗಿದೆ. Through that covenant, when they agree, ಅದನ್ನು ಒಪ್ಪಿಕೊಂಡು ಅದರಲ್ಲಿ ಪ್ರವೇಶಿಸುವಾಗ they take an oath or a swear before God. ಅವರು ದೇವರ ಮುಂದೆ ಪ್ರಮಾಣ ಮಾಡುತ್ತಾರೆ. They enter into a covenant relationship. ಅವರು ಒಡಂಬಡಿಕೆಯ ಬಾಂಧವ್ಯದಲ್ಲಿ ಪ್ರವೇಶಿಸುತ್ತಾರೆ. Then only a relationship is established. ಆಗ ಆ ಸಂಬಂಧವು ಸ್ಥಾಪಿಸಲ್ಪಡುತ್ತದೆ. And all the blessings and the privileges of the husband and wife, the family, they can enjoy. ಆಗ ಆ ಮದುವೆಯ ಕುಟುಂಬದ ಎಲ್ಲ ಸೌಭಾಗ್ಯಗಳು ಆಶೀರ್ವಾದಗಳನ್ನು ಅವರು ಅನುಭವಿಸಬಹುದು. So beloved, we all have to understand the marriage is an institution that God instituted in the world. ಪ್ರಿಯರೇ, ಮದುವೆ ಎನ್ನುವಂಥದ್ದು ದೇವರು ಈ ಲೋಕದಲ್ಲಿ ಸ್ಥಾಪಿಸಿದಂತ ಒಂದು ಸಂಸ್ಥೆಯಾಗಿದೆ. And it is a covenant relationship. ಮತ್ತು ಅದು ಒಡಂಬಡಿಕೆಯ ಬಾಂಧವ್ಯವಾಗಿದೆ. In Malachi chapter 2 verse 14, ಮಲಾಕಿ 2ನೇ ಅಧ್ಯಾಯದ 14ನೇ in the last part says, ಕೊನೆಯ ಭಾಗ ಹೇಳುತ್ತದೆ, with whom between you and the wife of your youth, with whom you have dealt treacherously, yet she is the companion and your wife of by covenant. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನು ಸಾಕ್ಷಿಯಾಗಿದ್ದಾನೆ. ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. There says that she is your companion and your wife by covenant. ಅಲ್ಲಿ ಹೇಳಲ್ಪಟ್ಟಿದೆ, ಆಕೆ ನಿನ್ನ ಸಹಚಾರಿಣಿಯು ಮತ್ತು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆಗಿದ್ದಾಳೆ. So we cannot think of divorce in our life. ನಮ್ಮ ಜೀವಿತದಲ್ಲಿ ಒಂದು ಡೈವೋರ್ಸ್ ಬಗ್ಗೆ ನಾವು ಯೋಚಿಸಲು It is ಸಾಧ್ಯವಿಲ್ಲ. a lifelong commitment or a covenant that you have entered in the presence of God. ದೇವರ ಪ್ರಸನ್ನತೆಯಲ್ಲಿ ನೀವು ಪ್ರವೇಶಿಸಿದಂತ ಒಂದು ಜೀವನ ಪರ್ಯಂತ ಇರುವಂತ ಒಡಂಬಡಿಕೆಯಾಗಿದೆ. Beloved, that husband and wife know it very clearly. ಗಂಡ ಹೆಂಡತಿಗೆ ಅದು ಸ್ಪಷ್ಟವಾಗಿ ಗೊತ್ತು ಪ್ರಿಯರೇ. And so if that is the case of a marriage in this world, ಈ ಲೋಕದ ಮದುವೆಯಲ್ಲಿ ಹೀಗೆ ಇರುವುದಾದರೆ, that is why that God also tells us the same way, my relationship with you is a covenant. ಅದೇ ರೀತಿಯಲ್ಲಿ ದೇವರು ತನ್ನ ಜನರಿಗೆ ಹೇಳುತ್ತಾನೆ, ನಿಮ್ಮ ಸಂಗಡ ನನಗಿರುವ ಸಂಬಂಧ ಅದು ಒಡಂಬಡಿಕೆ. Beloved, that God, our supreme God, ದೇವರು ನಮ್ಮ ಮಹೋನ್ನತ ದೇವರು, He is the creator of the universe. ಆತನು ಭೂಪರ ಲೋಕಗಳ ಸೃಷ್ಟಿಕರ್ತನು. And the Bible says that He does not need anything from us. ನಮ್ಮಿಂದ ಆತನಿಗೆ ಏನೋ ಅಗತ್ಯವಿಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸುತ್ತದೆ. He is self-existent. Without us that He can live in this world. ಆತನು ನಮ್ಮ ಒಂದು ಅಸ್ತಿತ್ವವೇ ಇಲ್ಲದೆ ಈ ಲೋಕದಲ್ಲಿ ಆತನು ಜೀವಿಸಲು ಸಾಧ್ಯ. I know that He does not want to enter into relationship with us. ನಮ್ಮ ಸಂಗಡ ಆತನ ಒಡಂಬಡಿಕೆಯಲ್ಲಿ ಪಾಲ್ಗೊಳ್ಳುವ ಅಗತ್ಯ ಆತನಿಗೆ ಇಲ್ಲ. And but by that His choice that He decided to enter into a relationship with you and me. ಆದರೆ ದೇವರು ತನ್ನ ಒಂದು ಸ್ವಚಿತ್ತದಿಂದ ನನ್ನ ನಿಮ್ಮ ಸಂಗಡ ಒಡಂಬಡಿಕೆಯಲ್ಲಿ ಪ್ರವೇಶಿಸುವುದಕ್ಕೆ ತೀರ್ಮಾನಿಸಿದನು. Nowhere we are equal with God. ನಾವು ದೇವರೊಡನೆ ಯಾವ ವಿಷಯದಲ್ಲೂ ಸರಿಸಮಾನರಲ್ಲ. He is the most holy God. ಆತನು ಮಹಾಪರಿಶುದ್ಧನು. But when He came down, when He looked at us, ಆದರೆ ಆತ ನಮ್ಮನ್ನು ಕಾಣುವಾಗ what is our condition? ನಮ್ಮ ಸ್ಥಿತಿ ಏನಾಗಿತ್ತು? We are all lying down in waste or in sinfulness. ನಾವು ಪಾಪದ ಸ್ವಭಾವದಲ್ಲಿ ಬಿದ್ದು ಹೋದವರಾಗಿದ್ದೆವು. By birth we are sinners. ನಾವು ಹುಟ್ಟಿದಂದಿನಿಂದಲೇ ಪಾಪಿಗಳು. We did not have any relationship with God. ದೇವರೊಡನೆ ನಮಗೆ ಯಾವುದೇ ಬಾಂಧವ್ಯವಿಲ್ಲ. Wretched. ನಾವು ಬಿದ್ದು And ಹೋದವರು. know all kinds of sin that we do in our life. ನಾವು ದುಷ್ಟರು ಎಲ್ಲ ವಿಧವಾದಂತ ಪಾಪಗಳಲ್ಲಿ ಬಿದ್ದವರಾಗಿದ್ದೆವು. So that God in His mercy that He has chosen us
to be his bride. ಆದರೆ ದೇವರು ತನ್ನ ಕರುಣೆಯಿಂದ ನಮ್ಮನ್ನು ತನ್ನ ಮೊದಲಗಿತ್ತಿಯಾಗಿ I ಆರಿಸಿಕೊಂಡಿದ್ದಾನೆ. know that he has made the provision ಆತನು ಅದಕ್ಕೆ ಬೇಕಾಗಿರುವಂತ ಒದಗಿಸುವಿಕೆಯನ್ನು ಕೊಟ್ಟಿದ್ದಾನೆ. that he sent his son Jesus Christ ತನ್ನ ಮಗನಾದ ಯೇಸು ಕ್ರಿಸ್ತನ ನಮಗೋಸ್ಕರ ಕಳುಹಿಸಿಕೊಟ್ಟನು. through his death and resurrection, ಆ ಯೇಸುವಿನ ಮರಣ ಪುನರುತ್ಥಾನಗಳ ಮೂಲಕ and today that he has made a covenant with us. ಈ ದಿನ ನಮ್ಮ ಸಂಗಡ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. Beloved, this covenant is supremely by God. ಪ್ರಿಯರೇ, ಈ ಒಡಂಬಡಿಕೆ ಕರ್ತನಿಂದಲೇ ಮಹೋನ್ನತನಾದ ಕರ್ತನಿಂದ And we cannot make any bargaining into this covenant. ನಾವು ಈ ಒಡಂಬಡಿಕೆಯಲ್ಲಿ ಯಾವುದೇ ಬಾರ್ಗೇನ್ ಮಾಡಲು No, ಸಾಧ್ಯವಿಲ್ಲ. whatever that God says, we have to agree or disagree. ದೇವರು ಹೇಳಿದಕ್ಕೆ ನಾವು ಒಪ್ಪಬಹುದು, ಒಪ್ಪದೇ ಇರಬಹುದು ಅಷ್ಟೇ. If we agree that we have become part of that group called the Bible relationship with God. ನಾವು ಒಪ್ಪಿಕೊಂಡರೆ ದೇವರೊಡನೆ ಬಾಂಧವ್ಯ ಹೊಂದಿದ ಆ ಗುಂಪಿಗೆ ನಾವು ಸೇರುತ್ತೇವೆ. If we don't agree, that we come out of it. ನಾವು ಒಪ್ಪಿಕೊಳ್ಳದೆ ಹೋದರೆ ಅದರಿಂದ ಹೊರಗೆ ಉಳಿಯುತ್ತೇವೆ. There is no choice. ಮತ್ತೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. There is no force by God. ಮತ್ತು ದೇವರಿಂದ ಯಾವುದೇ ಒತ್ತಾಯವಿಲ್ಲ. No, that God is giving you and me an opportunity to choose this or accept this covenant or not. ಈ ಒಂದು ಒಡಂಬಡಿಕೆಯನ್ನ ಆರಿಸಿಕೊಳ್ಳುವಂತ ಒಂದು ಆಯ್ಕೆಯನ್ನ ದೇವರು ನಮ್ಮ ಮುಂದೆ ಇಡುತ್ತಾನೆ. No, many of us that we want to have all the blessing and the privileges of the covenant blessing. ನಮ್ಮಲ್ಲಿ ಅನೇಕರ ಒಡಂಬಡಿಕೆಯ ಆಶೀರ್ವಾದಗಳು ಸೌಭಾಗ್ಯಗಳು ಬೇಕು ಎಂಬುದಾಗಿ ಅಂದುಕೊಳ್ಳುತ್ತೇವೆ. No, that is why we go to God and we pray and ask all the blessings from God. ಅದಕ್ಕೋಸ್ಕರ ದೇವರ ಬಳಿಗೆ ಹೋಗುತ್ತೇವೆ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ಬೇಡುತ್ತೇವೆ. But remember, unless and until that we agree and receive or enter into a covenant relationship with God, ಆದರೆ ನಾವು ಒಪ್ಪಿಕೊಂಡು ಅದರ ಒಡಂಬಡಿಕೆಯಲ್ಲಿ ಪ್ರವೇಶಿಸದೆ ಹೋದರೆ no, we cannot have any privileges of the covenant blessing. ಆ ಒಡಂಬಡಿಕೆಯ ಆಶೀರ್ವಾದಗಳನ್ನ ನಾವು ಅದರಲ್ಲಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ. I thank God, most of us, those who are hearing me, know that you have already made a choice to enter into a covenant relationship with the God. ಈ ನನ್ನ ಸ್ವರವನ್ನು ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರು ಈ ಒಡಂಬಡಿಕೆಯಲ್ಲಿ ಪ್ರವೇಶಿಸುವ ಆಯ್ಕೆಯನ್ನು ಮಾಡಿಕೊಂಡದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. Beloved, without this covenant, that God cannot deal anything with us. ಪ್ರಿಯರೇ, ಈ ಒಡಂಬಡಿಕೆ ಇಲ್ಲದೆ ದೇವರು ನಮ್ಮ ಸಂಗಡ ವ್ಯವಹರಿಸುವುದಿಲ್ಲ. As I said, there are different covenants are in the Bible. ಬೈಬಲ್ ಅಲ್ಲಿ ಅನೇಕ ಒಡಂಬಡಿಕೆಗಳು ಇದ್ದವು ಎಂಬುದಾಗಿ ನಾನು ಹೇಳಿದೆ ನಿಮಗೆ. Some say 7, some say 8. ಕೆಲವರು 7 ಎನ್ನುತ್ತಾರೆ, ಕೆಲವರು 8 ಎನ್ನುತ್ತಾರೆ. But more than that, we have minimum 5 major covenant that we can see in the Bible. ಆದರೆ 5 ಪ್ರಾಮುಖ್ಯವಾದ ಒಡಂಬಡಿಕೆಗಳನ್ನು ನಾವು ಬೈಬಲ್ ಅಲ್ಲಿ ನೋಡುತ್ತೇವೆ. God made a covenant with Noah and the generation. ದೇವರು ನೋಹನ ಮತ್ತು ಅವನ ಸಂತತಿಯ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. Then we see that God ended a covenant relationship with Abraham and his sons. ದೇವರು ಅಬ್ರಾಮನೊಂದಿಗೂ ಅವನ ಸಂತತಿಯೊಂದಿಗೂ ಒಂದು ಒಡಂಬಡಿಕೆಯ ಬಾಂಧವ್ಯದಲ್ಲಿ ಪ್ರವೇಶಿಸುತ್ತಾನೆ. Third, we see that God made an agreement or a covenant with Moses and the people. ಮತ್ತು ಮೂರನೇದಾಗಿ ಮೋಶೆ ಮತ್ತು ಅವನ ಜನರ ಸಂಗಡ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. Later we see that God made a covenant with David. ದಾವೀದನ ಸಂಗಡ ಮುಂದೆ ಒಡಂಬಡಿಕೆಯನ್ನು ದೇವರು ಮಾಡಿಕೊಳ್ಳುತ್ತಾನೆ. Now that the fifth covenant is the new covenant. ಈ 5ನೇ ಒಡಂಬಡಿಕೆ ಅದು ಹೊಸ ಒಡಂಬಡಿಕೆ. Know that we who and me are in this new covenant. ನಾನು ನೀವು ಈ ಹೊಸ ಒಡಂಬಡಿಕೆಗೆ ಸೇರಿದವರು. Unless and until that we agree and enter into this covenant relationship with God, ದೇವರೊಡನೆ ಒಪ್ಪಿಕೊಂಡು ಈ ಒಡಂಬಡಿಕೆಯಲ್ಲಿ ಪಾಲ್ಗೊಳ್ಳದೆ ಹೋದರೆ we cannot be a part of this family. ಈ ಒಂದು ಕುಟುಂಬದ ಭಾಗವಾಗಿರಲು ನಮಗೆ ಸಾಧ್ಯವಿಲ್ಲ. So that God is given an opportunity for us ದೇವರು ನಮಗೆ ಒಂದು ಅವಕಾಶವನ್ನು to ಕೊಟ್ಟಿದ್ದಾನೆ enter into a covenant relationship with God. ತನ್ನೊಂದಿಗೆ ಒಡಂಬಡಿಕೆಯಲ್ಲಿ ಪ್ರವೇಶಿಸುವಂತ ಒಂದು ಕೃಪೆ. That relationship is like a bridegroom and bride. ಅದು ಮದಲಿಂಗನು ಮತ್ತು ಮದಲಗಿತ್ತಿಯ ಸಂಬಂಧವಾಗಿದೆ. You know, that is what even the New Testament also clearly tells us. ಹೊಸ ಒಡಂಬಡಿಕೆ ಕೂಡ ಅದನ್ನೇ ಸ್ಪಷ್ಟಪಡಿಸುತ್ತದೆ. When Paul is writing to the second Corinthians in the second epistle, ಪೌಲನು ಕೊರಿಂಥದವರಿಗೆ 2ನೇ ಪತ್ರವನ್ನು ಬರೆಯುವಾಗ in chapter 11, 11ನೇ ಅಧ್ಯಾಯದಲ್ಲಿ verse 2 and 3, he says, 2-3ನೇ ವಾಕ್ಯದಲ್ಲಿ ಅವನು ಹೇಳುತ್ತಾನೆ, for I am jealous for you with godly jealousy. ಯಾಕೆಂದರೆ ದೇವರಲ್ಲಿರುವ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. For I have betrothed you to one husband that I may present you as a chaste virgin to Christ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂಬುದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನೆ. But I fear lest somehow as the serpent deceived you by his craftiness, so your minds may be corrupted from the simplicity that is in Christ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿರೊತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವಿದೆ. Okay, that only, I'm not going to explain everything in this verse. ಇದರಲ್ಲಿ ಎಲ್ಲವನ್ನ ನಾನು ವಿವರಿಸುವುದಿಲ್ಲ. Only that he says, that Paul says, I have betrothed you or got engaged you with Jesus Christ
the husband. ಆತನು ಪೌಲನೇ ಹೇಳ್ತಾನೆ, ಯೇಸು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿಮ್ಮನ್ನು ನಾನು ನಿಶ್ಚಯ ಮಾಡಿಕೊಟ್ಟಿದ್ದೇನೆ. No, on the day of wedding. ಆ ಒಂದು ಮದುವೆಯ ದಿನಕ್ಕೋಸ್ಕರ. Know that we need to be a chaste or a pure virgin to remain till the day of Christ. ಆ ಕ್ರಿಸ್ತನು ಬರುವ ದಿನದವರೆಗೂ ನಾವು ಶುದ್ಧ ಕನ್ಯೆಯಂತೆ ಪರಿಶುದ್ಧರಾಗಿ ಜೀವಿಸಬೇಕು. Beloved, the day we accepted Jesus Christ as our Savior and Lord, ಪ್ರಿಯರೇ, ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನು ಒಡೆಯನನ್ನಾಗಿ ನಾವು ಸ್ವೀಕರಿಸಿಕೊಂಡ ದಿನ, the day of salvation, ರಕ್ಷಣೆಯ ದಿವಸ, or that the day that we received Christ, ಕ್ರಿಸ್ತನನ್ನು ನಾವು ಸ್ವೀಕರಿಸಿದ ಅಂಗೀಕರಿಸಿದ ದಿವಸ, that is like an engagement service. ಅದು ಒಂದು ನಿಶ್ಚಿತಾರ್ಥ, ಒಂದು ಕ್ರಿಯೆಯ ಹಾಗೆ. That we were actually engaged to be true to Jesus Christ. ನಾವು ಯೇಸು ಕ್ರಿಸ್ತನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡೆವು. No, from the time of engagement and marriage, ಆ ಒಂದು ನಿಶ್ಚಿತಾರ್ಥದ ಸಮಯದಿಂದ ಮದುವೆಯ ದಿನದವರೆಗೆ, that is a time of preparation. ಅದು ಸಿದ್ಧತೆಯ ಸಮಯವಾಗಿದೆ. No, first of all the engagement, ಮೊದಲನೇದು ನಿಶ್ಚಿತಾರ್ಥ, and then later on the marriage. ನಂತರ ಮದುವೆ. As we know from the Bible, ಸತ್ಯವೇದದಲ್ಲಿ ನಾವು ತಿಳಿದುಕೊಳ್ಳುವ ಪ್ರಕಾರ a day is coming ಒಂದು ದಿನ ಬರುತ್ತದೆ, when the Lord comes in his second coming. ಕರ್ತನು ತನ್ನ ಎರಡನೇ ಬರೋಣದಲ್ಲಿ ಬರುತ್ತಾನೆ. No, that we are going to be joined with him. ನಾವು ಆತನ ಸಂಗಡ ಸೇರುತ್ತೇವೆ. No, that is called the marriage of the lamb. ಅದು ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಎಂಬುದಾಗಿ Today ಕರೆಯಲ್ಪಟ್ಟಿದೆ. you and me are engaged. ಈ ದಿನ ನಾನು ನೀವು ನಿಶ್ಚಿತಾರ್ಥ Beloved, ಮಾಡಲ್ಪಟ್ಟಿದ್ದೇವೆ. if you have entered in a covenant relationship with God, ಪ್ರಿಯರೇ, ಕರ್ತನೊಂದಿಗೆ ನೀವು ಒಡಂಬಡಿಕೆಯ ಬಾಂಧವ್ಯದಲ್ಲಿ ಸೇರಿರುವುದಾದರೆ, no, we look forward for the great day of salvation, great day of his coming. ಆತನ ಬರೋಣದ ಮಹಾ ದಿನಕ್ಕೋಸ್ಕರ ಎದುರು It will be ನೋಡುವವರಾಗಿದ್ದೇವೆ. a great day, beloved. ಅದು ಮಹಾ ದಿನವಾಗಿರುತ್ತದೆ ಪ್ರಿಯರೇ. Okay, now another one verse in Romans chapter 7 verse 4. ರೋಮಾಪುರ 7ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. There says, therefore my brethren, you also have become dead to the law through the body of Christ. ಆದುದರಿಂದ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, That you may be married to another. ಅದಕ್ಕೆ ನೀವು ಮತ್ತೊಬ್ಬ ಎದ್ದಾತನನ್ನು ಸೇರಿಕೊಂಡಿರಿ. He says that Jesus Christ is the one who died and rose again. ಯೇಸು ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದು ಬಂದಾತನು. And now today you are going to be married to another. ಈಗ ನೀವು ಆತನೊಂದಿಗೆ ಸೇರಿಕೊಳ್ಳುತ್ತೀರೆಂಬುದಾಗಿ So ಬರೆಯಲ್ಪಟ್ಟಿದೆ. Paul in Romans as well as in 2 Corinthians, ರೋಮಾಪುರದವರಿಗೆ ಮತ್ತು ಕೊರಿಂಥದವರಿಗೆ ಬರೆದ ಎರಡನೇ he says ಪತ್ರಿಕೆಯಲ್ಲಿ our ಪೌಲನು relationship with this God is a beautiful relationship, like a bridegroom and bride. ದೇವರೊಡನೆ ನಮ್ಮ ಸಂಬಂಧವು ಮದಲಿಂಗನು ಮತ್ತು ಮದುವಣಗಿತ್ತಿಯ ಸಂಬಂಧ ಎಂಬುದಾಗಿ ಕರೆಯಲ್ಪಡುತ್ತದೆ. It is more intimate. ಅದು ತುಂಬಾ ನಿಕಟವಾದ It is ಸಂಬಂಧ. more emotional. ಅದು ತುಂಬಾ ಭಾವನಾತ್ಮಕವಾದ It is more ಸಂಬಂಧ. realistic. ಅದು ನಿಜತ್ವವಾದ ಸಂಬಂಧ. It is a lifelong commitment. ಅದು ಜೀವನ ಪರ್ಯಂತ ಇರುವಂತಹ ಒಂದು ಬದ್ಧತೆ, ಸಮರ್ಪಣೆ. Beloved, you and me have decided to follow the Lord Jesus Christ, ಪ್ರಿಯರೇ, ನಾನು ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. not according to our terms and conditions. ನಮ್ಮ ನಿಯಮಗಳಿಗೆ ಅನುಗುಣವಾಗಿ ಅಲ್ಲ. No, it is not a contract. ಅದು ಒಂದು ಒಪ್ಪಂದವಲ್ಲ. No, we cannot bargain anything with the Lord. ಇದರಲ್ಲಿ ಕರ್ತನೊಂದಿಗೆ ಯಾವುದೇ ಬಾರ್ಗೇನ್ ನಾವು ಮಾಡಲು ಸಾಧ್ಯವಿಲ್ಲ. Only things whatever that God says we have to agree. That's all. ದೇವರು ಹೇಳಿದ್ದಕ್ಕೆ ನಾವು ಒಪ್ಪಿಕೊಳ್ಳಬೇಕಷ್ಟೇ. It is a privilege for us. ಇದು ನಮಗೆ ಸೌಭಾಗ್ಯವಾಗಿದೆ. Beloved, many times we think that we are in a position to bargain with God. ಅನೇಕ ಸಮಯಗಳಲ್ಲಿ ನಾವು ಅಂದುಕೊಳ್ಳುತ್ತೇವೆ ದೇವರ ಸಂಗಡ ನಾವು ಬಾರ್ಗೇನ್ ಮಾಡಬಹುದೆಂಬುದಾಗಿ. Oh, there is no time for to bargain with the God. ದೇವರೊಡನೆ ಬಾರ್ಗೇನ್ ಮಾಡುವುದಕ್ಕೆ ಸಮಯವಿಲ್ಲ. Everything need to be under whatever he says, that we have to agree what he says. ಆತನು ಹೇಳಿದಕ್ಕೆ ನಾವು ಒಪ್ಪಿಕೊಳ್ಳಬೇಕಷ್ಟೇ. So we have to make a covenant relationship with God. ಕರ್ತ ದೇವರೊಡನೆ ಒಂದು ಒಡಂಬಡಿಕೆ ಸಂಬಂಧವನ್ನು ನಾವು You know, the ಮಾಡಿಕೊಳ್ಳಬೇಕು. New Testament is a covenant ಹೊಸ ಒಡಂಬಡಿಕೆ, ಅದು ಒಡಂಬಡಿಕೆಯಾಗಿದೆ. that is sealed by the blood of Jesus Christ ಯೇಸುವಿನ ರಕ್ತದಿಂದ ಮುದ್ರೆ through ಮಾಡಲ್ಪಟ್ಟಿದೆ. his death and resurrection. ಆತನ ಮರಣ ಪುನರುತ್ಥಾನಗಳ ಮೂಲಕ Know that he made a covenant with you and me. ಆತನು ನನ್ನ ನಿಮ್ಮ ಸಂಗಡ ಒಡಂಬಡಿಕೆ What a ಮಾಡಿಕೊಂಡಿದ್ದಾನೆ. day that we have decided to commit our life to Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ದಿನ, When the gospel was preached to us, ಸುವಾರ್ತೆ ನಮಗೆ ಸಾರಲ್ಪಟ್ಟ ದಿನ, we were convicted of our sins. ನಮ್ಮ ಪಾಪಗಳಿಗಾಗಿ ಮನವರಿಕೆ ನಾವು ಹೊಂದಿದಾಗ, You know, not only that God saw that they are naked, but we also realized that we were naked. ದೇವರು ನಮ್ಮನ್ನು ಬೆತ್ತಲೆತನವನ್ನು ನೋಡಿದ ಮಾತ್ರವಲ್ಲ, ನಾವು ಕೂಡ ತಿಳಿದುಕೊಂಡು ನಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ. Adam and Eve, they knew they were naked. ಆದಾಮ ಹವ್ವ
ಅವಳಿಗೆ ಗೊತ್ತಾಯಿತು ಅವರು ಬೆತ್ತಲೆಯಾಗಿದ್ದಾರೆ Beloved, you and ಎಂಬುದಾಗಿ. me need to know that we are naked, we are sinful, we are sinners before God. ಪ್ರೇರೆ ನನಗೂ ನಿಮಗೂ ಗೊತ್ತಾಗಬೇಕು, ನಾವು ದೇವರ ಮುಂದೆ ಪಾಪಿಗಳು ಬೆತ್ತಲೆಯಾದವರು ಆಗಿದ್ದೇವೆ ಎಂಬುದಾಗಿ. And we cannot present ourselves before God with our own righteousness, with our own righteous behavior. ನಮ್ಮ ನೀತಿವಂತಿಕೆಯ ಒಂದು ವ್ಯವಹಾರದಿಂದ ನಾವು ದೇವರ ಮುಂದೆ ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. He has extended his wings of his robe ಆತನು ತನ್ನ ನೆರಿಗೆಯ ಹೊದಿಕೆಯನ್ನ ನಮ್ಮ ಕಡೆಗೆ and ಚಾಚಿದ್ದಾನೆ. he covered our nakedness. ನಮ್ಮ ಒಂದು ಬೆತ್ತಲೆತನವನ್ನು ಆತನು ಮುಚ್ಚಿ ಹಾಕಿದ್ದಾನೆ. And then he says, you are mine. ನಂತರ ಆತನು ಹೇಳ್ತಾನೆ, ನೀನು ನನ್ನವನು. We have come under the shelter of our Lord Jesus ನಮ್ಮ Christ. ಕರ್ತನಾದ ಯೇಸು ಕ್ರಿಸ್ತನ ಆಶ್ರಯದಲ್ಲಿ ನಾವು ಬಂದಿದ್ದೇವೆ. As Ruth has come under the wings of Boaz. ಯಾವ ರೀತಿ ರೂತಳು ಬೋವಾಜನ ಒಂದು ಆಶ್ರಯಕ್ಕೆ ಬಂದಳು. No, beloved, you and me have come under the wings of our Almighty God. ನಾನು ನೀವು ಸರ್ವಶಕ್ತ ದೇವರ ಆ ಒಂದು ಆಶ್ರಯಕ್ಕೆ Now ಬಂದಿದ್ದೇವೆ. we have entered into a covenant relationship with God. ನಾವು ದೇವರೊಡನೆ ಒಂದು ಒಡಂಬಡಿಕೆಯ ಸಂಬಂಧದಲ್ಲಿ ಪ್ರವೇಶಿಸಿದ್ದೇವೆ. Beloved, that this is the time. ಪ್ರೇರೆ, ಇದು ಆ ಸಮಯವಾಗಿದೆ. We need to prepare ourselves for the coming of the Lord or for the marriage. ಕರ್ತನ ಬರೋಣಕ್ಕೋಸ್ಕರ, ಆ ಮದುವೆಯ ದಿನಕ್ಕೋಸ್ಕರ ನಮ್ಮನ್ನು ನಾವು We need ಸಿದ್ಧಪಡಿಸಿಕೊಳ್ಳಬೇಕು. to prepare ourselves. ನಮ್ಮನ್ನು ನಾವು No, in ಸಿದ್ಧಪಡಿಸಿಕೊಳ್ಳಬೇಕು. this preparation, ಈ ಒಂದು there ಸಿದ್ಧತೆಯಲ್ಲಿ is a part of God ಆ ದೇವರ ಒಂದು ಭಾಗವೂ ಇದೆ and it is also human aspect. ಮತ್ತು ಮನುಷ್ಯರ ಒಂದು ಭಾಗವೂ ಕೂಡ ಇದೆ. No, God is committed to sanctify and purify us. ದೇವರು ನಮ್ಮನ್ನು ಶುದ್ಧೀಕರಿಸಲು, ಪ್ರತಿಷ್ಠೆಪಡಿಸಲು ಆತನು ತನ್ನನ್ನು ತಾನು And ಸಮರ್ಪಿಸಿಕೊಂಡಿದ್ದಾನೆ. Ephesians chapter 5, ಎಫೆಸ 5ನೇ ಅಧ್ಯಾಯ there is verse 26 and 27. 26-27ನೇ There is ವಾಕ್ಯ. said, husbands, love your wives just as Christ also loved the church and gave himself for her. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. Jesus gave himself for us. ಆ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಅದಕ್ಕಾಗಿ No, ಒಪ್ಪಿಸಿಕೊಟ್ಟನು. he is committed to us. ಆತ ನಮಗೆ ಒಪ್ಪಿಸಿಕೊಟ್ಟಿದ್ದಾನೆ. He is committed us till the last day. ಕೊನೆಯ ದಿನದವರೆಗೂ ನಮಗೋಸ್ಕರ ಆತನು ಒಪ್ಪಿಸಿಕೊಟ್ಟಿದ್ದಾನೆ. For in order to sanctify and cleanse us till and to present us as a glorious church. ನಮ್ಮನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ನಿರ್ದೋಷವೂ ಸುಕ್ಕು ಕಳಂಕ ಇಲ್ಲದೆ ಇರುವಂತ ಕನ್ಯೆಯಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕಾಗಿ. Beloved, today ಪ್ರಿಯರೇ, ಈ ದಿನ the Lord has come to us. ದೇವರು ನಮ್ಮ ಬಳಿಗೆ ಬಂದಿದ್ದಾನೆ. He has saw our wretchedness. ನಮ್ಮ ಒಂದು ಆ ದುಷ್ಟತನವನ್ನು ನೋಡಿದನು. He covered us with his blood. ತನ್ನ ರಕ್ತದಿಂದ ನಮ್ಮನ್ನು ಹೊದಿಸಿದನು. He has covered us with his garment. ತನ್ನ ಹೊದಿಕೆಯಿಂದ ನೀತಿ ವಸ್ತ್ರದಿಂದ ಮುಚ್ಚಿದ್ದಾನೆ. And today the Bible says that he is committed to us. ಪ್ರೇರೆ, ಈ ದಿನ ದೇವರು ನಮಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. So it is our response. ಇದು ನಮ್ಮ ಪ್ರತಿಕ್ರಿಯೆ. We need to commit ourselves to him. ನಮ್ಮನ್ನು ನಾವು ಆತನಿಗೆ We ಸಮರ್ಪಿಸಿಕೊಡಬೇಕು. need to give ourselves to him ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡಬೇಕು till the coming of the Lord. ಕರ್ತನ ಬರೋಣದವರೆಗೂ. There are many aspects inside, ಅನೇಕ ಒಂದು ಅದರಲ್ಲಿ ಭಾಗಗಳಿವೆ. so that we will study in the days to come. ಮುಂಬರುವ ದಿವಸಗಳಲ್ಲಿ ನಾವು ಅದನ್ನು ನೋಡಿಕೊಳ್ಳುವ. Today my point is here. ಈ ದಿನ ನನ್ನ ವಿಷಯ ಇದ ಸಾರಾಂಶ. To enter into a covenant relationship with the God. ದೇವರೊಡನೆ ಒಡಂಬಡಿಕೆಯ ಬಾಂಧವ್ಯದಲ್ಲಿ ಪ್ರವೇಶಿಸಿರಿ. Covenant relationship with the Lord Jesus Christ. ಕರ್ತನಾದ ಯೇಸುವಿನೊಡನೆ ಒಡಂಬಡಿಕೆಯಲ್ಲಿ ಪ್ರವೇಶಿಸಿರಿ. Forsaking our sins. ನಮ್ಮ ಪಾಪಗಳನ್ನು ತ್ಯಜಿಸಿ ಬಿಟ್ಟು, Repenting our sins. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು, Coming to him, agreeing whatever he says. ಆತನ ಬಳಿಗೆ ಬಂದು ಆತನ ಹೇಳುವುದಕ್ಕೆ ಒಪ್ಪಿಕೊಂಡು. And this God we started a beginning in our life. ಈ ದೇವರು ನಮ್ಮ ಜೀವಿತದಲ್ಲಿ ಹೊಸ ಪ್ರಾರಂಭವನ್ನು ಮಾಡುತ್ತಾನೆ. And he promised that he will be till the end of our life. ಆತನ ವಾಗ್ದಾನ ಮಾಡಿದ್ದಾನೆ, ನಮ್ಮ ಜೀವಿತದ ಕೊನೆಯವರೆಗೂ ನಮ್ಮ ಸಂಗಡ ಇರುತ್ತೇನೆ He ಎಂಬುದಾಗಿ. will never fail us. ಆತ ನಮ್ಮನ್ನು ಬಿಟ್ಟು He ಬಿಡುವುದಿಲ್ಲ. will never forsake us. ನಮ್ಮನ್ನು ಸೋಲಿಸುವುದಿಲ್ಲ. Because that is the relationship that he has entered in our lives. ಯಾಕೆಂದ್ರೆ ಅಂತಹ ಬಾಂಧವ್ಯದಲ್ಲಿ ಆತನು ಪ್ರವೇಶಿಸಿದ್ದಾನೆ. So my ಪ್ರಿಯರೇ, beloved, ಆದ್ದರಿಂದ ಪ್ರಿಯರೇ, let us prepare our heart. ನಮ್ಮ ಹೃದಯಗಳನ್ನು Let us ಸಿದ್ಧಪಡಿಸಿಕೊಳ್ಳೋಣ. meditate what God has done for us. ದೇವರು ನಮಗೋಸ್ಕರ ಮಾಡಿದ ಕಾರ್ಯಗಳಿಗೋಸ್ಕರ ನಾವು ಧ್ಯಾನಿಸೋಣ. And let us cherish these thoughts in our mind. ಈ ಒಂದು ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಪೋಷಿಸೋಣ. This relationship, ಈ ಒಂದು ಸಂಬಂಧವು unbreakable, ಇದು ಮುರಿಯಲಾರದ ಸಂಬಂಧ, irrevocable. ಅದು ತಿರುಗಿ ಮಾಡಲಾರದ ಸಂಬಂಧ. It is not a contract agreement, ಅದೊಂದು ಒಪ್ಪಂದದ ವಿಧಾನವಲ್ಲ, but this is a covenant relationship ಆದರೆ with ಇದು God. ಒಡಂಬಡಿಕೆಯ ಸಂಬಂಧವಾಗಿದೆ. ಪ್ರೇರೆ, Father, we just want to thank you. ತಂದೆ, ನಿನಗೆ ವಂದನೆಗಳು. No, we have entered into a relationship with you. ನಿನ್ನ ಸಂಗಡ ಒಂದು ಒಡಂಬಡಿಕೆಯಲ್ಲಿ ನಾವು ಸೇರಿ ಬಂದಿದ್ದೇವೆ. Lord, not in according to our terms, ದೇವರೇ, ನಮ್ಮ ನಿಯಮಕ್ಕನುಸಾರವಾಗಿ ಅಲ್ಲ, but according to your terms. ಆದರೆ ನಿನ್ನ ನಿಯಮಗಳಿಗೆ ಅನುಸಾರವಾಗಿ. We have nothing to bargain before you. ನಿನ್ನ ಮುಂದೆ ನಾವು ಬಾರ್ಗೇನ್ ಮಾಡಲು ಏನು ಇಲ್ಲ ದೇವರೇ. We are not equal with you, ನಿನ್ನ ಸಂಗಡ ನಾವು ಸಮಾನರಲ್ಲ, but in your grace, ಆದರೆ ನಿನ್ನ ಕೃಪೆಯಿಂದ, in your mercy, ನಿನ್ನ ಕರುಣೆಯಿಂದ, in your love, ನಿನ್ನ ಪ್ರೀತಿಯಲ್ಲಿ Lord, you have come to search of us ನೀನು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಿ. to establish a
covenant relationship with you. ನಮ್ಮ ಸಂಗಡ ಒಂದು ಒಪ್ಪಂದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತೆ Lord, we want to thank you ನಿನಗೆ ಸ್ತೋತ್ರಗಳಪ್ಪ. by accepting our Lord Jesus Christ as our Savior and Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನು ಒಡೆಯನಾಗಿ ಸ್ವೀಕರಿಸಿಕೊಂಡು Lord, we have entered into this relationship. ಈ ಒಡಂಬಡಿಕೆಯ ಬಾಂಧವ್ಯದಲ್ಲಿ ನಾವು ಪ್ರವೇಶಿಸಿದ್ದೇವೆ. And very soon, ಅತಿ ಬೇಗನೆ Lord, the marriage of the Lamb will take place. ಯಜ್ಞದ ಕುರಿಯಾದ ಆತನ ವಿವಾಹವು ನೆರವೇರುತ್ತದೆ. We are going to be with you forever and ನಾವು ever. ನಿನ್ನ ಸಂಗಡ ನಿರಂತರವಾಗಿರುತ್ತೇವೆ. Lord, prepare our hearts and minds. ನಮ್ಮ ಹೃದಯ ಮನಸ್ಸುಗಳನ್ನು ಸಿದ್ಧಪಡಿಸು. Prepare the church. ಸಭೆಯನ್ನು ಸಿದ್ಧಪಡಿಸು. We give you praise. ನಿನಗೆ ಮಹಿಮೆ In Jesus' name. ಯೇಸುವಿನ ನಾಮದಲ್ಲಿ ತಂದೆ. Now may the grace of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, love of God the Father, ತಂದೆಯಾದ ದೇವರ ಪ್ರೀತಿಯು, fellowship of the Holy Spirit ಆ ಪರಿಶುದ್ಧಾತ್ಮನ ಅನ್ಯೋನ್ಯತೆಯು abide with us forever. ನಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Have a great week. ಒಳ್ಳೆಯ ವಾರವನ್ನು We'll meet ಹೊಂದಿಕೊಳ್ಳಿ. you again next week. ಮುಂದಿನ ವಾರದಲ್ಲಿ ಮತ್ತೆ ಭೇಟಿಯಾಗೋಣ. Amen.